ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದ್ರೂ ಏನಪ್ಪ ಅಂತಂದರೆ, ಫ್ರೆಂಡ್ಸ್, ರೀಸೆಂಟಾಗಿ ಲಾಂಚ್ ಆಗಿರುವಂತಹ ರೆಡ್ಮಿ ನೋಟ್ 13 Pro ಪ್ಲಸ್ 5G ಮೊಬೈಲ್ನಲ್ಲಿ ನೈಟ್ ಹೊತ್ತು ಕ್ಯಾಮ್ರಾ ಟೆಸ್ಟಿಂಗ್ ಕೂಡ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮೊಬೈಲ್ನ ಅನ್ಬಾಕ್ಸಿಂಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮೊಬೈಲ್ ಸರಿಯಾಗಿ ಸಿಗಲಿಲ್ಲ. ನನ್ನ ಫ್ರೆಂಡ್ ಕೂಡ ತೊಗೊಂಡಿದ್ರು, ನಮ್ಮ ರಿಲೇಷನ್ ಒಬ್ಬರು. ಆ ಒಂದು ಟೈಮ್ ಸಿಕ್ಕಿದೆ ಇವಾಗ. ಅದಕ್ಕೆ ನೈಟ್ ಹೊತ್ತು ಕ್ಯಾಮ್ರಾ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಬನ್ನಿ, ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ರೆಡ್ಮಿ ನೋಟ್ 13 Pro ಪ್ಲಸ್ನ ಒಂದು 200 MP ಮೇನ್ ಸೆನ್ಸರ್ ಕ್ಯಾಮೆರಾ ಏನಿದೆ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ಮೊಬೈಲ್ದು ನಿಮಗೆ ಅನ್ಬಾಕ್ಸಿಂಗ್ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಕ್ಯಾಮ್ರಾ ಟೆಸ್ಟಿಂಗ್ ಯಾವ ರೀತಿ ಅಂತ. ಫ್ರೆಂಡ್ಸ್, ನಿಮಗೆ ರೆಡ್ಮಿ ನೋಟ್ 13 Pro ಪ್ಲಸ್ ಏನಿದೆ, ಒಂದು ನಿಮಿಷ ಫ್ಲಾಶ್ ಲೈಟ್ ಆನ್ ಮಾಡ್ಕೊಳ್ತೀನಿ. ನಿಮಗೆ ಔಟ್ಲುಕ್ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಇಲ್ಲಿ ನೋಡ್ತಾ ಇದ್ದೀರಾ, 200 MP ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. ಒಟ್ಟು ನಿಮಗೆ ಇದರಲ್ಲಿ ನೋಡೋದಕ್ಕೆ 3 ಕ್ಯಾಮ್ರಾ ಸಿಗುತ್ತೆ. ಓಕೆನಾ ಗೈಸ್, USB Type-C ಪೋರ್ಟಲ್ ನಿಮಗೆ ಇದರಲ್ಲಿ ನೋಡೋಕೆ ಸಿಗುತ್ತೆ. ಒಂದು ಸ್ಪೀಕರ್ ಈ ರೀತಿ ಇರುತ್ತೆ, ನೋಡ್ತಾ ಇದ್ದೀರಲ್ವಾ. ಮೇಲ್ಗಡೆ ಸ್ಪೀಕರ್ ಮತ್ತು ಒಂದು ಸೆನ್ಸರ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುವಂಥದ್ದು. ಓಕೆನಾ ಫ್ರೆಂಡ್ಸ್, ನಿಮಗೆ ನೋಡೋದಕ್ಕೆ ಔಟ್ಲುಕ್ ಈ ರೀತಿ ಕಾಣಿಸ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಮತ್ತು ಕ್ಯಾಮ್ರಾ ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇದು ಬ್ಯಾಕ್ ಸೈಡ್ ಕ್ಯಾಮ್ರಾ ಏನಿದೆ, ಇದು ಬಂದ್ಬಿಟ್ಟು ಬ್ಯಾಕ್ ಸೈಡ್ 200 MP ಕ್ಯಾಮ್ರಾ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮೊಬೈಲಲ್ಲಿರುವಂಥ ಕ್ಯಾಮ್ರಾ ಕ್ವಾಲಿಟಿಗೂ ಈ ಮೊಬೈಲಲ್ಲಿ ಕಾಣಿಸ್ತಾ ಇರುವಂಥ ಕ್ಯಾಮ್ರಾ ಕ್ವಾಲಿಟಿಗೂ ಯಾವ ರೀತಿಯಾಗಿ ನಿಮಗೆ ನೋಡ್ತಾ ಸಿಗುತ್ತೆ ನೋಡಿ. ಫ್ರೆಂಡ್ಸ್, ಸುಮಾರು 10x ಜೂಮ್ ಆಗಿ ತೆಗೆದ್ರು ಕೂಡ ಸ್ವಲ್ಪ ನೈಟ್ ಹೊತ್ತು ಬ್ಲರಿ ಅನಿಸುತ್ತೆ ಅಷ್ಟೇ, ಬಟ್ ಬೆಂಕಿ ಕ್ವಾಲಿಟಿ ಸಿಗುತ್ತೆ. ಸ್ವಲ್ಪ ಲೈಟಿಂಗ್ ಇವಾಗ ನಾರ್ಮಲ್ ನಾವು ಕಣ್ಣಲ್ಲಿ ನೋಡೋದಕ್ಕೂ ಕೂಡ ಈ ಒಂದು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೂ ಕೂಡ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಕಣ್ಣಲ್ಲಿ ನೋಡೋದಕ್ಕಿಂತ ಕ್ಯಾಮ್ರಾದಲ್ಲಿ ಫ್ಯಾಕ್ಚರ್ ಮಾಡುವಂತಹ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಕಲರ್ ಕ್ವಾಲಿಟಿ ಆಗಿರ್ಬೋದು, ತುಂಬ ಎದ್ದು ಕಾಣಿಸುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಿಮಗೆ ಫ್ರಂಟಲ್ಲಿ ನೋಡ್ತಾ ಇರ್ಬೋದು, ಫೋಟೋಸ್ಗಳು ಕೂಡ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ವೀಡಿಯೋ ಕ್ವಾಲಿಟಿಗೆ ಬಂತು ಅಂದರೆ ಬೆಂಕಿ. ಇದರಲ್ಲೂ ವೀಡಿಯೋ ಕ್ವಾಲಿಟಿ ನೈಟ್ ಹೊತ್ತು ಅಷ್ಟೊಂದೇನು ಇಂಟ್ರೆಸ್ಟ್ ಅಂತ ನನಗೆ ಏನು ಅನ್ನಿಸ್ಲಿಲ್ಲ. ಬಟ್ ಬೆಳಿಗ್ಗೆ ಒಂದು ಸಲ ಚೆಕ್ ಮಾಡಿ ನಿಮಗೆ ಬೆಳಿಗ್ಗೆ ಒಂದು ಸಲ ವೀಡಿಯೋ ಹಾಕಿ ತೋರಿಸ್ತೀನಿ. ಓಕೆನಾ ಗೈಸ್, ನಿಮಗೆ ಪೋರ್ಟ್ರೇಟ್ ಮಾಡಲ್ಲ ಅಂತ ಹಾಕಿದ್ರು ನೀವು ಕೇಳೋಂಗೆ ಇಲ್ಲ, ಒಂದು ಚೂರು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇನ್ನು ನೈಟ್ ಮೋಡು ಕೂಡ ಈ ಒಂದು ವಿಡಿಯೋದಲ್ಲಿ ಇದರಲ್ಲಿ ಇದೆ. ನೈಟ್ ಮೋಡಲ್ಲಿ ನಿಮಗೆ 10x ಜೂಮು ಕೂಡ ಹಾಕ್ಬೋದು, ಬಟ್ ಝೂಮ್ ಹಾಕಿದಾಗ ಸ್ವಲ್ಪ ಬ್ಲರಿ ಅಂತ ಕೂಡ ಅನಿಸುತ್ತೆ. ಅಷ್ಟೇನು ನಿಮಗೆ ಸಿಗೋದಿಲ್ಲ. ಬಟ್ ವೈಡ್ ಆ್ಯಂಗಲಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ನೋಡೋದಕ್ಕೆ ಈ ರೀತಿಯಾಗಿ ಸಿಗುತ್ತೆ. ಅಷ್ಟೊಂದು ಕ್ವಾಲಿಟಿ ಏನು ಅನಿಸೋದಿಲ್ಲ ವೈಡ್ ಆ್ಯಂಗಲಲ್ಲಿ. ಓಕೆನಾ ಗೈಸ್, ಫೋಟೋಸ್ಗಳು ಕೂಡ ಡಿಸ್ಪ್ಲೇ ಮೇಲೆ ಪ್ಲೇ ಆಗ್ತಾ ಇರುತ್ತೆ, ನೋಡ್ತಾ ಇರ್ತೀರಲ್ವಾ. ಫ್ರೆಂಡ್ಸ್, ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಕೇಳಂಗಿಲ್ಲ, ಬೆಂಕಿ. ಓಕೆನಾ ಗೈಸ್, ಫ್ರೆಂಡ್ಸ್ ಕ್ಯಾಮ್ರಾ ಅಂತೂ ಸೂಪರ್ ಆಗಿದೆ ನೈಟ್ ಮೋಡಲ್ಲಿ. ಇನ್ನು ಫೋಟೋ ಮೋಡ್ಗೆ ಹಾಕೊಂಡು ತೆಗಿತು ಅಂತಂದರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೋಡೋದಕ್ಕೆ ಫೋಟೋಸ್ಗಳು ವ್ಯೂಸ್ಗಳು ಈ ರೀತಿ ಸಿಗ್ತಾ ಬರುತ್ತೆ. ರೆಡ್ಮಿ ನೋಟ್ 13 Pro ಪ್ಲಸ್ 5G ಮೊಬೈಲ್ದು ಇನ್ನೇನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾ ಕ್ವಾಲಿಟಿ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.